ಮತ್ತೊಬ್ಬರು ನಮಗೆ ಇದೇ ಖಾತೆ ಬೇಕು ಅಂತ ಹೇಳ್ತಾರೆ. ಬಳ್ಳಾರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ. ನೋಡಿ ಬಿಜೆಪಿ ಸರ್ಕಾರ ಇದ್ದಾಗ 2-3 ಸಚಿವರು ಕಂಡಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆ ಇವತ್ತು ಅನಾಥ ಆಗಿದೆ ಕಾಂಗ್ರೆಸ್ ಸರ್ಕಾರ. ನೋಡಿ, ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾನು ಹೇಳ್ತಾ ಇದ್ದೆ, ಅವರು ಯಾವುದೇ ಕಾರಣಕ್ಕೂ ಆಗೋವರೆಗೂ ಬಿಡಲ್ಲ ಅಂತೇಳಿ. ಆದರೂ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡಿ ಕನಿಷ್ಠ ಈ 2 ವರ್ಷಗಳ ಕಾಲ ಜನಪ್ರೀತಿ ಗಳಿಸೋ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಲಿ ಅಂತ ನಾನು ಬಯಸ್ತೇನೆ. ಆದರೆ ಅವ್ರ ಪಕ್ಷದಲ್ಲಿ ಭಾಳ ದೊಡ್ಡ ಮಟ್ಟದ ಗೊಂದಲಗಳು ಈಗಾಗಲೇ ಪ್ರಾರಂಭ ಆಗಿದೆ. ಅವ್ರು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ಕಾದು ನೋಡಬೇಕಾಗುತ್ತೆ. ನನಗೆ ಆ ಖಾತೆ ಬೇಡ ಈ ಖಾತೆ ಬೇಡ ಅಂತ ಅದನ್ನೇ ನಾನು ಹೇಳ್ತಾ ಇರೋದು. ಅದನ್ನು ಬಗೆಹರಿಸ್ಕೊಂಡು ಯಾವ ರೀತಿ ಅವರು ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ನಾವು ಇನ್ನೂ ಈಗಲೇ ಮುಖ್ಯಮಂತ್ರಿ ಅವರು ಆಗಿರೋ ಕಾರಣ ಒಂದು 2-3 ತಿಂಗಳು ನಾವು ಕಾದು ನೋಡಬೇಕಾಗುತ್ತೆ ಅಷ್ಟೇ. ಮತ್ತೊಬ್ಬರು ನಮಗೆ ಇದೇ ಖಾತೆ ಬೇಕು ಅಂತ ಹೇಳ್ತಾರೆ. ಬಳ್ಳಾರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ. ನೋಡಿ ಬಿಜೆಪಿ ಸರ್ಕಾರ ಇದ್ದಾಗ 2-3 ಸಚಿವರು ಕಂಡಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆ ಇವತ್ತು ಅನಾಥ ಆಗಿದೆ ಕಾಂಗ್ರೆಸ್ ಸರ್ಕಾರ. ನೋಡಿ, ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾನು ಹೇಳ್ತಾ ಇದ್ದೆ, ಅವರು ಯಾವುದೇ ಕಾರಣಕ್ಕೂ ಆಗೋವರೆಗೂ ಬಿಡಲ್ಲ ಅಂತೇಳಿ. ಆದರೂ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡಿ ಕನಿಷ್ಠ ಈ 2 ವರ್ಷಗಳ ಕಾಲ ಜನಪ್ರೀತಿ ಗಳಿಸೋ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಲಿ ಅಂತ ನಾನು ಬಯಸ್ತೇನೆ. ಆದರೆ ಅವ್ರ ಪಕ್ಷದಲ್ಲಿ ಭಾಳ ದೊಡ್ಡ ಮಟ್ಟದ ಗೊಂದಲಗಳು ಈಗಾಗಲೇ ಪ್ರಾರಂಭ ಆಗಿದೆ. ಅವ್ರು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ಕಾದು ನೋಡಬೇಕಾಗುತ್ತೆ. ನನಗೆ ಆ ಖಾತೆ ಬೇಡ ಈ ಖಾತೆ ಬೇಡ ಅಂತ ಅದನ್ನೇ ನಾನು ಹೇಳ್ತಾ ಇರೋದು. ಅದನ್ನು ಬಗೆಹರಿಸ್ಕೊಂಡು ಯಾವ ರೀತಿ ಅವರು ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ನಾವು ಇನ್ನೂ ಈಗಲೇ ಮುಖ್ಯಮಂತ್ರಿ ಅವರು ಆಗಿರೋ ಕಾರಣ ಒಂದು 2-3 ತಿಂಗಳು ನಾವು ಕಾದು ನೋಡಬೇಕಾಗುತ್ತೆ ಅಷ್ಟೇ. ಮತ್ತೊಬ್ಬರು ನಮಗೆ ಇದೇ ಖಾತೆ ಬೇಕು ಅಂತ ಹೇಳ್ತಾರೆ. ಬಳ್ಳಾರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ. ಬಿಜೆಪಿ ನೋಡಿ ಸರ್ಕಾರ ಇದ್ದಾಗ 2-3 ಸಚಿವರು ಕಂಡಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆ ಇವತ್ತು ಅನಾಥ ಆಗಿದೆ ಕಾಂಗ್ರೆಸ್ ಸರ್ಕಾರ. ನೋಡಿ, ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾನು ಹೇಳ್ತಾ ಇದ್ದೆ, ಅವರು ಯಾವುದೇ ಕಾರಣಕ್ಕೂ ಆಗೋವರೆಗೂ ಬಿಡಲ್ಲ ಅಂತೇಳಿ. ಆದರೂ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡಿ ಕನಿಷ್ಠ ಈ 2 ವರ್ಷಗಳ ಕಾಲ ಜನಪ್ರೀತಿ ಗಳಿಸೋ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಲಿ ಅಂತ ನಾನು ಬಯಸ್ತೇನೆ. ಆದರೆ ಅವ್ರ ಪಕ್ಷದಲ್ಲಿ ಭಾಳ ದೊಡ್ಡ ಮಟ್ಟದ ಗೊಂದಲಗಳು ಈಗಾಗಲೇ ಪ್ರಾರಂಭ ಆಗಿದೆ. ಅವ್ರು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ಕಾದು ನೋಡಬೇಕಾಗುತ್ತೆ. ನನಗೆ ಆ ಖಾತೆ ಬೇಡ ಈ ಖಾತೆ ಬೇಡ ಅಂತ ಅದನ್ನೇ ನಾನು ಹೇಳ್ತಾ ಇರೋದು. ಅದನ್ನು ಬಗೆಹರಿಸ್ಕೊಂಡು ಯಾವ ರೀತಿ ಅವರು ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ನಾವು ಇನ್ನೂ ಈಗಲೇ ಮುಖ್ಯಮಂತ್ರಿ ಅವರು ಆಗಿರೋ ಕಾರಣ ಒಂದು 2-3 ತಿಂಗಳು ನಾವು ಕಾದು ನೋಡಬೇಕಾಗುತ್ತೆ ಅಷ್ಟೇ.